ಕರ್ಮ ಅನ್ನೋದನ್ನ ನಂಬ್ತೀರಾ ಹಾಗಾದ್ರೆ? ತುಂಬ ನಂಬ್ತೀನಿ. ದೇವ್ರ ಏಟಿಂದ ತಪ್ಪಿಸ್ಕೊಂಡ್ಬಿಡ್ಬೋದು, ಆದರೆ ಕರ್ಮದ ಏಟಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ನನ್ನ ಲೈಫಲ್ಲಿ ಅದನ್ನು ನೋಡಿದ್ದೀನಿ, ಅನುಭವಿಸಿದ್ದೀನಿ. ಯಾರಿಗೂ ದುಡ್ಡು ಕೊಟ್ಟು ಮೋಸ ಹೋಗಿದ್ದು ಅಂತ ಇದೆಯಾ? ಅದನ್ನು ಮೋಸ ಅಂತ ತಿಳ್ಕೊಳ್ಳಲ್ಲ, ಅದೊಂದು ಪಾಠ ಅಂತ ತಿಳ್ಕೊತೀನಿ ಅಷ್ಟೇ. ಕೊಟ್ಟಿದ್ದೀರಾ? ನಾನು ಎಲ್ಲ ಕಡೆ ಕೇಳ್ಪಟ್ಟೆ ಅಭಿಜ್ಞಾ ಅವರು ಡಿ ಬಾಸ್ ಅವ್ರ ಫ್ಯಾನ್ ಅಂತ. ಬೈ ಸೋ ಮೆನಿ ರೀಸನ್. ಇಷ್ಟು ವರ್ಷ ಮಾಡ್ಕೊಂಡು ಬಂದಿರುವಂಥ ಒಳ್ಳೆ ಕೆಲಸನ ಅದು ಹೆಂಗೆ ಮರ್ತು ಬಿಡೋಕ್ಕಾಗುತ್ತೆ ಅಲ್ವಾ? ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ, ಎಷ್ಟು ಜನ ಆರ್ಟಿಸ್ಟ್ಗಳು ನನಗೆ ದರ್ಶನ್ ಅವ್ರು ಹೆಲ್ಪ್ ಮಾಡಿದ್ರು ಅಂತ ಹೇಳಿದ್ದಾರೆ. ಎಷ್ಟೋ ಜನ ಮನೇಲಿ ಕೂತ್ಕೊಂಡಿದ್ರು ಕೋವಿಡ್ ಟೈಮಲ್ಲಿ, ಕೆಲಸನೇ ಇಲ್ಲದೆ, ಅಂಥವರಿಗೆ ಊಟ ಕೊಟ್ಟಿದ್ದಾರೆ ಸರ್ರು. ಎಷ್ಟೋ ಜನ ಅಂಗವಿಕಲರಿಗೆ ಅವರು ಮತ್ತೆ ನಡೆಯೋಕ್ಕಾಗೋ ಥರ ಅವ್ರಿಗೆ ಒಂದು ವಾಕರ್ ಆಗಿರ್ಬೋದು, ಅಥವಾ ಅವ್ರಿಗೇನೋ ಒಂದು ಆಪ್ರೇಷನ್ ಆಗಿರ್ಬೋದು, ಯಾರಿಗೂ ಗೊತ್ತೇ ಇಲ್ಲ ಅವ್ರು ಮಾಡಿರುವಂಥ ಕೆಲಸಗಳು. ಅದನ್ನು ನಮ್ಮ ಬಾಸ್ ಮಾಡಿದ್ದಾರೆ, ಅನ್ನದಾನ ಮಾಡಿದ್ದಾರೆ. ಎಷ್ಟು ಮಕ್ಕಳು ಇವತ್ತಿನವರೆಗೂ ಅವ್ರ ಹೆಸರು ಹೇಳ್ಕೊಂಡು ಊಟ ಮಾಡ್ತಾರೆ. ಸೊ ಇಷ್ಟೆಲ್ಲ ಮಾಡಿರುವಂಥ ವ್ಯಕ್ತಿಗೆ ಫ್ಯಾನ್ ಆಗದೆ ಇರೋಕ್ಕಾಗುತ್ತೆ ಹೇಳಿ? ಯಾವತ್ತಿದ್ರು ಡಿ ಬಾಸ್ ಫ್ಯಾನ್. ಅದಕ್ಕೆ ಬ್ಯೂಟಿ ಸೀಕ್ರೆಟ್ ಕೇಳಿದೆ, ಬಿಟ್ಕೊಟ್ಟಿಲ್ಲ ಅಲ್ವಾ ನೀವು? ಇರ್ಲಿ ಬಿಡಿ, ನೆಮ್ಮದಿಯಾಗಿದ್ದೀನಿ ಮೇಡಮ್. ಯಾರು ಕಾಟ ಕೊಡೋಕೆ ಲೈಫಲ್ಲಿ ಯಾರೂ ಇಲ್ಲ. ನಾನು ರಾತ್ರಿ ಫೋನ್ ಮಾಡ್ಬಿಟ್ಟು ಯಾರಿಗೂ ಚಿನ್ನು ಬಂದ್ಬಿಡು ಚಿನ್ನು ಪ್ಲೀಸ್ ಚಿನ್ನು ಆ ಥರ ಎಲ್ಲ ಯಾರಿಗೂ ಆಗಲ್ಲ. ಅದಕ್ಕೆ ನೆಮ್ಮದಿಯಾಗಿದ್ದೀನಿ. ಸೊ ಇವಾಗ ಇಂಡಸ್ಟ್ರಿಗೆ ಬರುವಂಥ ಹುಡುಗಿಯರಿಗೆ ನಿಮ್ಮ ಕಡೆ ಒಂದು ಟಿಪ್ಸ್ ಅಂತಂದರೆ ಏನು ಹೇಳ್ತೀರಾ? ಬ್ಯಾಕಪ್ಗೆ ಏನಾದರೂ ಲೈಫಲ್ಲಿ ಇಟ್ಕೊಳ್ಳಿ. ಎಜುಕೇಷನ್ನ ಬಿಡಕ್ಕೆ ಹೋಗ್ಬೇಡಿ. ಕೈಯಲ್ಲಿ ಒಂದು ಕೆಲಸನೋ ಅಥವಾ ಏನೋ ಒಂದು ಇರಬೇಕು ನಿಮಗೆ. ಬಿಕಾಸ್ ಈ ಒಂದು ಇಂಡಸ್ಟ್ರಿ ಇಟ್ಸ್ ವೆರಿ ಅನ್ಸರ್ಟೈನ್. ಇವಾಗ ಮುಂಚೆ ಥರ ನಮ್ಮ ಇಂಡಸ್ಟ್ರಿ ಇಲ್ಲ. ಮುಂಚೆ ಆದರೆ ಇಲ್ಲಿಗೆ ಬರೋವಂಥ ಆರ್ಟಿಸ್ಟ್ಗಳು ಕಡಿಮೆ ಇದ್ದರು ಆ್ಯಂಡ್ ಕಾಂಪಿಟೇಷನು ಕಡಿಮೆ ಇತ್ತು. ಇವಾಗ ಸಿಕ್ಕಾಪಟ್ಟೆ ಕಾಂಪಿಟೇಷನ್ನು. ನೀವು ಇವಾಗ ಒಂದು ಸೀರಿಯಲಲ್ಲಿ ಒಬ್ರು ನೋಡಿರ್ತೀರ ಅಂದ್ಕೊಡಿ, ಅದೇ ಅವ್ರನ್ನ ಮತ್ತೆ ನೀವು ನೋಡ್ಬೇಕಂದ್ರೆ ಎಷ್ಟೋ ವರ್ಷ ನೀವು ಕಾಯಬೇಕಾಗುತ್ತೆ. ಬಿಕಾಸ್ ಅಷ್ಟೊಂದು ಜನ ಬರ್ತಾ ಇದ್ದಾರೆ. ಆ್ಯಂಡ್ ಹೆಣ್ಮಕ್ಳಿಗೆ ಐ ಥಿಂಕ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಆ್ಯಸ್ ಅ ಇಂಟರ್ನ್ಶಿಪ್ ಲಾಯರ್ ಆಗಿ ಆ್ಯಂಡ್ ನಾನು ಬರೋ ಕೇಸಸ್ಗಳನ್ನ ನೋಡ್ಬಿಟ್ಟು ದಿನ ಕೋರ್ಟಲ್ಲಿ ಬರುವಂಥ ಮ್ಯಾಟ್ರಿಮೋನಿಯಲ್ ಕೇಸಸಲ್ಲಿ ಎಷ್ಟೊಂದು ಸತಿ ಎಷ್ಟೋ ಹೆಣ್ಮಕ್ಳು ಒಂದು ಮ್ಯಾರೇಜಲ್ಲಿ ಜಸ್ಟ್ ಬಿಕಾಸ್ ನಾನು ಇದರಿಂದ ಆಚೆ ಹೋದರೆ ನನ್ನ ಜೀವನ ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಒಂದು ಅಬ್ಯೂಸಿವ್ ಮ್ಯಾರೇಜಲ್ಲಿ ಇದ್ಬಿಡ್ತಾರೆ. ಆ ಮದುವೆಲಿ ಅವ್ರು ಖುಷಿಯಾಗಿರಲ್ಲ, ಅವ್ರ ಗಂಡ ಚೆನ್ನಾಗಿ ನೋಡ್ಕೊತಿರಲ್ಲ, ಅತ್ತೆ ಮಾವನ ಕಾಟ ಇರುತ್ತೆ. ಬಟ್ ಅವ್ರು ಇದರಿಂದ ಆಚೆ ಬರೋಕ್ಕಾಗ್ತಿರಲ್ಲ. ಯಾಕೆ ಹೇಳಿ? ಅವ್ರಿಗೆ ಬ್ಯಾಕಪ್ಗಂತ ಏನೂ ಪ್ಲಾನೇ ಇರಲ್ಲ. ಸೊ ಹಾಗಾಗಿ ಎಜುಕೇಷನ್ ಇಟ್ಕೊಳ್ಳಿ. ನೀವು ಒಂದು ಡಿಗ್ರಿ ಮಾಡಿದರೆ ಸಾಕು, ಒಂದು 10 ಜನ ಮಕ್ಳಿಗೆ ಟ್ಯೂಷನ್ ಹೇಳ್ಕೊಟ್ಬಿಟ್ಟು ಆ ದುಡ್ಡಿಂದ ನೀವು ಬದುಕ್ಬೋದು. ಸೊ ಹಾಗಾಗಿ ಈ ಇಂಡಸ್ಟ್ರಿಗೆ ಬರೋರಿಗೆ ಕೀಪ್ ಅ ಬ್ಯಾಕಪ್ ಆ್ಯಂಡ್ ಮೇಕ್ ಶ್ಯೂರ್ ನೀವು ಎಲ್ಲಿ ನಿಮ್ಮ ಲೈನ್ಸ್ಗಳನ್ನ ಡ್ರಾ ಮಾಡ್ಕೊತೀರ. ಈಗ ಯಾವುದೇ ಒಬ್ರು ಆರ್ಟಿಸ್ಟ್ ಆಗಿರಲಿ ಅಥವಾ ನೀವು ಸೆಟ್ಟಿಗೆ ಹೋಗ್ತೀರಾ, ಆ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋದನ್ನ ಕಲ್ತ್ಕೊಬೇಕು. ಯಾರ ಜೊತೆಗಾದರೂ ಆಗಿರಲಿ, ತೀರಾ ಯಾರನ್ನೂ ನಮ್ಮ ಬಗ್ಗೆ ಮಾತಾಡೋಕ್ಕೆ ಬಿಡಬಾರ್ದು, ಅಥವಾ ನಮ್ಮ ಪರ್ಸ್ನಲ್ ವಿಷಯನೂ ಯಾರ ಹತ್ರನೂ ಶೇರ್. ಇದೊಂದು ಕೆಲ್ಸಕ್ಕೆ ಬಂದಿದ್ದೀವಿ ಅಂತ ಆ ಒಂದು ಮನೋಭಾವದಲ್ಲಿ ಇರಬೇಕು. ಆ್ಯಂಡ್ ಯಾರನ್ನೂ ನಂಬೇಡಿ ಈ ಇಂಡಸ್ಟ್ರೀಲಿ ಈಸಿಯಾಗಿ. ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ, ಯಾರನ್ನೂ ನಂಬೇಡಿ ಈಸಿಯಾಗಿ. ಬಿ ವೆರಿ ಕಾಷಿಯಸ್ ಹೂಮ್ ಯು ಟಾಕ್ ಟು ಆ್ಯಂಡ್ ಏನು ಮಾತಾಡ್ತೀರಾ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಆ್ಯಂಡ್ ಆಪರ್ಚುನಿಟಿ ಇವತ್ತೆಲ್ಲ ನಾಳೆ ಬರುತ್ತೆ. ಒಂದು ಆಪರ್ಚುನಿಟಿಗೋಸ್ಕರ ನಿಮ್ಮತನನ ನೀವು ಕಳ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಆತ್ಮಸಾಕ್ಷಿ ವಿರುದ್ಧವಾಗಿ ಯಾವುದೇ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಹಣೆಯಲ್ಲಿ ಬರೆದಿದ್ರೆ ಅದು ನಮ್ಗೆ ಸಿಗುತ್ತೆ. ನಾವೇ ನಮ್ಮ ಹಣೆ ಮೇಲೆ ಬರ್ಕೊಳಕ್ಕೆ ಹೋದರೆ ಅಲ್ಲಿ ಏನೋ ಒಂದು ತಪ್ಪಾಗೇ ಆಗುತ್ತೆ. ಅದು ಇವತ್ತಲ್ಲ ನಾಳೆ ಅದು ನಮ್ಮನ್ನು ಕಾಡುತ್ತೆ. ಸೊ ಹಾಗಾಗಿ ಬಿ ಪೇಷಂಟ್ ಎನಫ್ ಅಷ್ಟೇ. ಕಾಲೇಜ್ ಡೇಸಲ್ಲಿ ಅಭಿಜ್ಞಾವರು ಸಿಕ್ಕಾಪಟ್ಟೆ ತರಲೇನಾ? ಯಾವುದಾದ್ರೂ ಮಾಡಿ ತಗ್ಲಾಕೊಂಡಿರೋದಿದೆಯಾ? ನಾನೊಂದು ಸತಿ ನಮ್ಮ ಫೀಲ್ಡಲ್ಲಿ ಒಂದು ಜಗಳ ಆಗ್ಬಿಟ್ಟಿತ್ತು. ಇವಾಗ ಗೊತ್ತಲ್ವಾ, ಈ ಒಂದು ಕ್ಲಾಸಲ್ಲಿ ಹೋದ್ರೆ ಒಂದು ಹುಡುಗಿಗೆ ಒಂದು ಹುಡುಗನ ಇಟ್ಕೊಂಡು ರೇಗಿಸ್ತಾ ಇರ್ತಾರೆ ಏನೋ ಒಂದು. ಅವಾಗ ನನ್ನ ಸಿಕ್ಕಾಪಟ್ಟೆ ಟಾಮ್ ಬಾಯ್ಸ್ ಆಯ್ತಾ, ಯಾರೋ ಏನೋ ನನ್ನ ಬಗ್ಗೆ ಮಾತಾಡಿದ್ಲು ಅಂತ ಇನ್ನಿಬ್ರು ನನ್ನ ಫ್ರೆಂಡ್ಸ್ ಇದ್ರು. ಅದ್ರಲ್ಲಿ ಒಬ್ಳಿಗೆ ಮದುವೆ ಫಿಕ್ಸ್ ಆಗಿದೆ. ನಾವು ಆ ಹುಡುಗಿನ ಫೀಲ್ಡಿಗೆ ಕರ್ಕೊಂಡೋಗಿ ಕೂದಲು ಇಟ್ಕೊಂಡು ಅವಳನ್ನ ಮಲಗಿಸಿ ಅವಳಿಗೆ ಹೊಡೆದು ಹೊಯ್ಸಾಳದವ್ರು ಫೋನ್ ಮಾಡಿ ಸುತ್ತಮುತ್ತ ಇರೋರು ಈ ಥರ ಹುಡುಗಿರು ಜಗಳ ಆಡ್ತಾ ಇದ್ದಾರೆ ಅಂತ ಹೆಲ್ಮೆಟಲ್ಲಿ ಹೊಡೆದು ನನ್ನ ಥರ ರೋಡಿ ಥರ ಆಡ್ಬಿಟ್ಟಿದ್ದೀನಿ. ನನಗೆ ನಿಮ್ಮ ಬಗ್ಗೆ ಬೇಜಾರು ಅನಿಸ್ತಿಲ್ಲ ಮೇಡಮ್. ನಿಮ್ಮ ಜೊತೆ ಬಂದಿದ್ದವ್ರಿಗೆ ಮದುವೆ ಫಿಕ್ಸ್ ಆಗಿದೆ ಅಂದ್ರಲ್ವಾ,
ಆ ಹುಡುಗನ ಇಮ್ಯಾಜ್ ಮಾಡ್ತಾ ಇದೀನಿ ಪಾಪ. ಹುಡುಗಿ ನಾವ್ 3 ಜನ ಹುಡುಗಿರು ಒಂದು ಹುಡುಗಿ. ಹೌದು, ಅವ್ರಿಗೆ ಮದ್ವೆ ಫಿಕ್ಸ್ ಆಗಿದ್ದಲ್ಲ. ಅವಾಗ ಏನೋ ಚೈಲ್ಡಿಶ್, ಇವಾಗ ಯಾರಂಗಿರ್ತಾರೆ ಅಷ್ಟ್ ಆವಾಗ್ಲೇ ಮಾಸ್, ಇವಾಗ ಗೊತ್ತಿಲ್ಲಲ್ಲ. ಇಲ್ಲ, ಇವಾಗ ಆತರ ಎಲ್ಲ ಏನಿಲ್ಲ. ಇವಾಗೆಲ್ಲ ದೊಡ್ಡವರಾಗಿದ್ದೀವಿ, ಬುದ್ಧಿ ಬಂದಿದೆ. ಆತರ ಎಲ್ಲ ಸುಮ್ನೆ ಎಲ್ಲ ಗೈಯಾಳಿರ್ತಾರ ಆಡಲ್ಲ. ಬಟ್ ಒಂದ್ ಟೈಮಲ್ಲಿ ಆಡಿದ್ವಿ. ಇವಾಗ ಯಾರೇ ಏನಂದ್ರು ಪಾಪ ಅಂತ ಆತರನು ಎಲ್ಲ ಏನಿಲ್ಲ. ಕೊಡೋ ಕಡೆ ಸರಿಯಾಗಿ ಕೊಟ್ಬಿಟ್ಟು ಬರ್ತೀವಿ. ಯಾಕೆಂದ್ರೆ ಒಂದೊಂದ್ಸತಿ ಕರ್ಮ ನೋಡ್ಕೊಳ್ಳಿ ಅನ್ನೋದ್ಕಿಂತ ಕರ್ಮ ಏನು ಅನ್ನೋದು ನಾವೇ ತೋರ್ಸ್ಬಿಟ್ಟು ಬಂದ್ಬಿಡ್ಬೇಕು. ಸೊ ಹಾಗಾಗಿ ಅದನ್ನ ಇನ್ಸ್ಟೆಂಟ್ ಕರ್ಮ ಅಂತ ಕೊಡ್ತಾ ಇರ್ತೀವಲ್ಲ. ಕರ್ಮ ಅನ್ನೋದನ್ನ ನಂಬ್ತೀರಾ ಹಾಗಾದ್ರೆ? ತುಂಬಾ ನಂಬ್ತೀನಿ ಮೇಡಮ್. ದೇವ್ರ ಏಟಿಂದ ತಪ್ಪಿಸ್ಕೊಂಡ್ಬಿಡ್ಬೋದು, ಆದರೆ ಕರ್ಮದ ಏಟಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ನನ್ನ ಲೈಫಲ್ಲಿ ಅದನ್ನ ನೋಡಿದ್ದೀನಿ, ಅನುಭವಿಸಿದ್ದೀನಿ. ನೀನು ಮಾಡಿದಕ್ಕೆ ಇಲ್ಲೇ ಅನುಭವಿಸ್ಬಿಟ್ಟು ಹೋಗ್ಬೇಕು. ಇವತ್ತು ನಾಳೆನೋ ಅಥವಾ 1 ವರ್ಷ ಬಿಟ್ಟೋ 2 ವರ್ಷ ಬಿಟ್ಟೋ ಯಾವತ್ತೋ ಒಂದಿನ ನೀನು ತಪ್ಪು ಮಾಡಿದ್ಯಾ, ಒಬ್ರಿಗೆ ಅಯ್ಯೋ ಅನ್ಸಿದ್ಯಾ, ಅದು ನೀನು ಅಯ್ಯೋ ಅನ್ನೋ ಟೈಮ್ ಬಂದೇ ಬರುತ್ತೆ ನಿನ್ನ ಜೀವನದಲ್ಲಿ. ಟೈಮ್ ತೊಗೊಳ್ಬೋದು ಅಷ್ಟೇ, ಬಟ್ ಕೊಡ್ಬೇಕಾದ್ರೆ ಸರಿಯಾಗಿ ಕೊಡುತ್ತೆ ಕರ್ಮ. ಸೊ ಹಾಗಾಗಿ ನಾನು ತಪ್ಪು ಮಾಡಿ ಆ ಕರ್ಮ ನಾನು ಅನುಭವಿಸಿದ್ದೀನಿ, ನಾನು ಅದನ್ನು ನೋಡಿದ್ದೀನಿ. ಸೊ ಹಾಗಾಗಿ ನನ್ನ ಕರ್ಮನ ತುಂಬ ಬಿಲೀವ್ ಮಾಡ್ತೀನಿ. ಸೊ ನಾನು ಅಷ್ಟೇ, ಇವಾಗ ನನ್ನ ಲೈಫಲ್ಲಿ ಏನೋ ಕೆಟ್ಟದಾಯ್ತು, ನಂಗೆ ಯಾರೋ ಕೆಟ್ಟದ್ದು ಮಾಡಿದ್ರು ಅಂದರೆ ನಾನು ಇವಾಗ ಮುಂಚೆ ಥರ ಎಗ್ರಾಡೋದು, ಕಿರ್ಚಾಡೋದು, ಕೂಗಾಡೋದೆಲ್ಲ ಏನೂ ಮಾಡಲ್ಲ. ಕರ್ಮ ನೋಡ್ಕೊಳ್ಳುತ್ತೆ. ಇವತ್ತೆಲ್ಲ ನಾಳೆ ನೀನು ಮಾಡಿರೋದಕ್ಕೆ ನನಗೇನು ಮಾಡಿದ್ಯಾ ನೀನು, ಅದಕ್ಕೆ ನೀನು ಅನುಭವಿಸ್ತೀಯ. ಸೊ ಕರ್ಮ ಕಟ್ಟಿಟ್ಟಿರೋ ಬುದ್ಧಿ, ತಪ್ಪಿಸ್ಕೊಳಕ್ಕಾಗಲ್ಲ. ಕರ್ಮ ರಿಟರ್ನ್ಸ್. ಕರ್ಮ ಇಸ್ ಅ ಬೂಮರಾಂಗ್. ಓಕೆ, ಫಟ್ ಅಂತ ಹೊಡಿಯುತ್ತೆ, ಹೊಡಿಬೇಕಾದ್ರೆ ಸರಿಯಾಗಿ ಹೊಡಿಯುತ್ತೆ. ಯಾ. ಸೊ ನಾನು ಎಲ್ಲಾ ಕಡೆ ಕೇಳ್ಪಟ್ಟೆ ಅಭಿಜ್ಞ ಅವರು ಡಿ ಬಾಸ್ ಅವ್ರ ಫ್ಯಾನ್ ಅಂತ. ವೈ ಸೋ ಮೆನಿ ರೀಸನ್ಸ್. ಒಂಥರ ನಾನು ಚಿಕ್ಕ ವಯಸ್ಸಿಂದ ಇಷ್ಟಪಟ್ಟಿರುವಂಥ ಹೀರೋ ಅವರು. ನಾನು 6th ಸ್ಟ್ಯಾಂಡರ್ಡಲ್ಲಿ ಒಬ್ರಿಗೆ ಫ್ಯಾನ್ ಅಂತ ಅನಿಸಿದ್ದು ಅಂದರೆ ಇಟ್ ಇಸ್ ಡಿ ಬಾಸ್. ಸೊ ಅವ್ರ ಮೂವಿ ಆಗಿರ್ಬೋದು ಅಥವಾ ಅವ್ರು ಮಾಡಿರುವಂಥ ಸೋಷಿಯಲ್ ವರ್ಕ್ಸ್ ಆಗಿರ್ಬೋದು. ಲೈಫಲ್ಲಿ ಎಲ್ರಿಗೂ ಒಂದು ಬ್ಯಾಡ್ ಫೇಸ್ ಅನ್ನೋದು ಬಂದೇ ಬರುತ್ತೆ. ನಿಮಗೂ ಬಂದಿರುತ್ತೆ, ನನಗೂ ಬಂದಿರುತ್ತೆ. ಸೊ ಇವಾಗ ಏನೋ ಅವ್ರ ಲೈಫಲ್ಲಿ ಒಂದು ಬ್ಯಾಡ್ ಫೇಸ್ ನಡೀತಾ ಇದೆ. ಬಟ್ ಅವ್ರು ಮಾಡಿರೋವಂಥ ಒಳ್ಳೆ ಕೆಲಸ ನಾವು ಮರಿಬಾರ್ದಲ್ವಾ. ಏನೋ ಒಂದು ತಪ್ಪು ಕೆಲಸ ಆಯಿತು ಅಥವಾ ನಮಗೆ ಗೊತ್ತಿಲ್ಲ ಏನಾಗಿದೆ ಅಂತ ನಾವು ಕಮೆಂಟ್ ಮಾಡೋಕ್ಕೆ ನಾವು ಯಾರೂ ಅಲ್ಲ. ಅದಕ್ಕೆ ಕಾನೂನಿದೆ, ಕಾನೂನು ನೋಡುತ್ತೆ ಅದನ್ನು. ಬಟ್ ಒಬ್ಬ ವ್ಯಕ್ತಿ ಇಷ್ಟು ವರ್ಷ ಮಾಡ್ಕೊಂಡು ಬಂದಿರುವಂಥ ಒಳ್ಳೆ ಕೆಲಸನ ಅದು ಹೆಂಗೆ ಮರ್ತು ಬಿಡೋಕ್ಕಾಗುತ್ತೆ ಅಲ್ವಾ. ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ, ಎಷ್ಟು ಜನ ಆರ್ಟಿಸ್ಟ್ಗಳು ನನಗೆ ದರ್ಶನ್ ಅವ್ರು ಹೆಲ್ಪ್ ಮಾಡಿದ್ರು ಅಂತ ಹೇಳಿದ್ದಾರೆ. ಎಷ್ಟೋ ಜನ ಮನೇಲಿ ಕೂತ್ಕೊಂಡಿದ್ರು ಕೋವಿಡ್ ಟೈಮಲ್ಲಿ, ಕೆಲಸನೇ ಇಲ್ಲದೆ, ಅಂಥವರಿಗೆ ಊಟ ಕೊಟ್ಟಿದ್ದಾರೆ ಸರ್ರು. ಎಷ್ಟೋ ಜನ ಅಂಗವಿಕಲರಿಗೆ ಅವರು ಮತ್ತೆ ನಡೆಯೋಕ್ಕಾಗೋ ಥರ ಅವ್ರಿಗೆ ಒಂದು ವಾಕರ್ ಆಗಿರ್ಬೋದು ಅಥವಾ ಅವ್ರಿಗೇನೋ ಒಂದು ಆಪ್ರೇಷನ್ ಆಗಿರ್ಬೋದು, ಯಾರಿಗೂ ಗೊತ್ತೇ ಇಲ್ಲ ಅವ್ರು ಮಾಡಿರುವಂಥ ಕೆಲಸಗಳು. ಅದನ್ನು ನಮ್ಮ ಬಾಸ್ ಮಾಡಿದ್ದಾರೆ, ಅನ್ನದಾನ ಮಾಡಿದ್ದಾರೆ. ಎಷ್ಟು ಮಕ್ಕಳು ಇವತ್ತಿನವರೆಗೂ ಅವ್ರ ಹೆಸರು ಹೇಳ್ಕೊಂಡು ಊಟ ಮಾಡ್ತಾರೆ. ಸೊ ಇಷ್ಟೆಲ್ಲ ಮಾಡಿರುವಂಥ ವ್ಯಕ್ತಿಗೆ ಫ್ಯಾನ್ ಆಗದೆ ಇರೋಕ್ಕಾಗುತ್ತೆ ಹೇಳಿ? ಯಾವತ್ತಿದ್ರು ಡಿ ಬಾಸ್ ಫ್ಯಾನ್. ನಾನು ಹಣ್ಣು ಮುತ್ಕಿಯಾಗಿ ನನ್ನನ್ನು ಕೇಳಿದ್ರು ಸ್ಟಿಲ್ ಅ ಡಿ ಬಾಸ್ ಫ್ಯಾನ್. ಸೊ ಒಂಥರ ಕಲ್ಟ್ ಫೀಲಿಂಗ್ ನನಗೆ ಡಿ ಬಾಸ್ ನೋಡಿದ್ರೆ. ಸೊ ಇವಾಗ ಹೀರೋ ಬಗ್ಗೆ ಹೇಳಿದ್ರಿ, ಯಾವುದೋ ಒಂದು ಹೀರೋಯಿನ್ ನೋಡಿದಾಗ ಸಮಥಿಂಗ್, ನಾ ಹುಡುಗಿರಂದ್ರೆ ಜಲಸ್, ಕಟ್ಟಿಟ್ಟ ಬುದ್ಧಿ ಅದು ಇದ್ದೇ ಇರುತ್ತೆ. ಸೊ ಲೈಟಾಗಿ ಜಲಸ್ ಆಗೋದು, ನಾನು ಇಲ್ವಲ್ಲ ಅನ್ನೋ ಥರ ಆಗೋದು ಯಾರನ್ನು ನೋಡಿದಾಗ ನಿಮಗೆ? ಡಿ ಬಾಸ್ ಜೊತೆಗ ಅಲ್ಲಲ್ಲ, ಜನರಲ್ ಆಗಿ. ನಂಗೆ ಜಲಸ್ ಅಂತ ಆಗಲ್ಲ. ನಂಗೆ ನಿಜ ಅದು ಯಾವತ್ತೂ ಫೀಲ್ ಆಗ ನನ್ನ ಇದು ಹೇಳ್ತಿರೋದಂತ ಅಲ್ಲ. ಯಾವುದೋ ಒಂದು ಹುಡುಗಿ ಲೈಫಲ್ಲಿ ಏನೋ ಒಂದು ಮಾಡ್ತಿದ್ದಾಳೆ ಅಂದರೆ ನನಗೆ ಅದು ಫೀಲಿಂಗೇ ಬರಲ್ಲ ಜಲಸ್ ಅಂತ. ಯಾಕೆ ಗೊತ್ತಾ, ಒಂದು ಹುಡುಗಿ ಲೈಫಲ್ಲಿ ಅಷ್ಟು ಮಾಡ್ತಿದ್ದಾಳೆ ಆ್ಯಂಡ್ ವಿ ಶುಡ್ ಆಲ್ ಬಿ ಪ್ರೌಡ್ ಆಫ್ ಇಟ್. ಒಂದು ಹುಡುಗಿ ನೋಡು ಅಷ್ಟು ಮೇಲಕ್ಕೆ ಹೋಗ್ತಿರೋ ಲೈಫಲ್ಲಿ, ಅಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ, ಅವಳು ಇಷ್ಟೊಂದು ಸಾಧನೆ ಮಾಡ್ತಿದ್ದಾಳೆ, ವೆರಿ ಪ್ರೌಡ್ ಆಫ್ ಇಟ್. ಬಟ್ ನನಗೆ ರೀಸೆಂಟ್ ಟೈಮ್ಸಲ್ಲಿ ಒಬ್ಬರು ಹೀರೋಯಿನ್ ಸಿಕ್ಕಾಬಡ ಇಷ್ಟ ಆಗೋದ್ರು ಆ್ಯಂಡ್ ಒಂಥರ ಗರ್ಲ್ ಕ್ರಶ್ ಥರ ಆಗೋಯ್ತು ಅಂದರೆ ದಟ್ ಇಸ್ ರುಕ್ಮಿಣಿ ವಸಂತ್. ಓಕೆ, ನಾನು ಕಾಂತಾರದಲ್ಲಿ ಕತೆ ನೋಡಿದ್ನೋ, ರಿಷಬ್ ಶೆಟ್ಟಿ ಸರ್ ಆ್ಯಕ್ಟಿಂಗ್ ನೋಡಿದ್ನೋ, ಏನು ನೋಡಿದ್ನೋ ಗೊತ್ತಿಲ್ಲ. ಬಟ್ ರುಕ್ಮಿಣಿ ವಸಂತ್ ಅವ್ರನ್ನಂತೂ ಕಂಪ್ಲೀಟಾಗಿ ನೋಡ್ಕೊಂಡು ಅವ್ರನ್ನೇ ನೋಡ್ಕೊಂಡು ಕೂತ್ಕೊಂಡಿದ್ದೆ ನಾನು. ಸೊ ನನಗೆ ರೀಸೆಂಟ್ ಟೈಮ್ಸಲ್ಲಿ ರುಕ್ಮಿಣಿ ವಸಂತ್, ಐ ಮೀನ್ ಆಯ್ತು ಅಂತ ಬ್ಯೂಟಿ. ಓಕೆ, ವಾಟ್ ಅ ಬ್ಯೂಟಿ ಆ್ಯಂಡ್ ವಾಟ್ ಅ ಆ್ಯಕ್ಟಿಂಗ್. ಆ್ಯಂಡ್ ಐವ್ ಹರ್ಡ್, ನಾನು ಅವ್ರನ್ನ ಮೀಟ್ ಮಾಡಿಲ್ಲ, ಶಿ ಇಸ್ ಅ ವೆರಿ ಡೌನ್ ಟು ಅರ್ತ್ ವುಮೆನ್.
ಸೊ ನೀವು ಆ ಥರ ಒಂದು ಸ್ಟಾರ್ ಆದ್ಮೇಲೂ ಯು ಟು ಕೀಪ್ ಯುವರ್ ಹೆಡ್ ಲೋ ಅಲ್ವಾ, ಇಟ್ಸ್ ವೆರಿ ನೈಸ್. ಸೊ ನಿಮ್ಗೆ ಯಾರೋ ಎಲ್ಲೊಂದ್ ಕಡೆ ಹೇಳಿಲ್ವಾ ಅಭಿಜ್ಞಾ ಅವ್ರಿಗೆ ಆಟಿಟ್ಯೂಡ್ ಬಂದಿದೆ ಇವಾಗ ಮಾತಾಡ್ಸಿಲ್ಲ, ನೀವ್ ಹಂಗ್ ಮಾಡಿರಲ್ಲ ಬಟ್ ಹೇಳಿರ್ತಾರೆ, ನೀವ್ ಹಂಗ್ ಮಾಡಿರಲ್ಲ ಹೇಳಿರ್ತಾರೆ ಅಂತ ಅನ್ಕೊಳ್ತೀನಿ ನಾನು ನನ್ಗಷ್ಟೇ. ಬರುತ್ತೆ. ನಾನು ಆಕ್ಚುಲಿ ನನ್ನ ಆಟಿಟ್ಯೂಡ್ ತೋರ್ಸೋದು ನನ್ನ ರಿಲೇಟಿವ್ಸ್ಗಳ ಹತ್ರ ಮಾತ್ರ. ಓಕೆ. ಬಿಕಾಸ್ ಅವ್ರನ್ನೆಲ್ಲ ಎಲ್ಲಿಡ್ಬೇಕೋ ಅಲ್ಲಿಟ್ಟಿರ್ತೀನಿ ನಾನು. ಓಕೆ. ನನ್ಗೆ ಅದೇನೋ ನನ್ನ ರಿಲೇಟಿವ್ಸ್ ಅಂದ್ರೇನೆ ನಂಗೊಂಥರ ಅಂತ. ಬಿಕಾಸ್ ನನ್ನ ಕಷ್ಟದ ಟೈಮಲ್ಲಿ ಅವ್ರು ಎಲ್ಲರೂ ಅವರ ನಿಜವಾದ ರೂಪಗಳನ್ನ ತೋರಿಸ್ಬಿಟ್ಟಿದ್ರು ನನಗೆ. ಸೊ ಹಾಗಾಗಿ ನನ್ನ ಆಟಿಟ್ಯೂಡ್ ಅಂದರೆ ಮೇ ಬಿ ಅವ್ರ ಹತ್ರ ಮಾತ್ರ. ನಾನು ಬೇಕು ಅಂತಾನೆ ತೋರಿಸ್ತೀನಿ ನನ್ನ ಲೈಫಲ್ಲಿ, ನೋಡು ಹಿಂಗಾಗಿದ್ದೀನಿ ಅಂದ್ರೆ ಆ ಟೈಮಲ್ಲಿ ನಿಮ್ಗೆ ಫಿಸಿಕಲಿ ಸಪೋರ್ಟ್ ಬೇಕಾಗಿತ್ತಾ ಅಲ್ಲ ಮೆಂಟಲಿ ಮೇಡಮ್? ಏನ್ ಗೊತ್ತಾ, ಇವಾಗ ಎಲ್ಲರೂ ಅವ್ರ ಲೈಫಲ್ಲಿ ಇವಾಗ ನಾನು ನಿಮ್ಮ ಹತ್ರ ಬಂದು ಒಂದು 10 ಲಕ್ಷ ಕೊಡಿ ಅಂದ್ರೆ ನಿಮ್ಗೆ ಕೊಡೋಕ್ಕಾಗಲ್ಲ. ಬಿಕಾಸ್ ನಿಮ್ಮ ಲೈಫಲ್ಲೂ ನಿಮ್ಗೇನೋ ಸ್ಟ್ರಗಲ್ಸ್ ಇರುತ್ತೆ, ನಿಮ್ಮದೇ ಪ್ರಾಬ್ಲಮ್ಸ್ ಇರುತ್ತೆ. ನೀವು ಏನು ಮಾಡ್ಬೋದು, ಲೀಸ್ಟ್ ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಮೆಂಟಲ್ ಸಪೋರ್ಟ್ ಕೊಡ್ಬೋದು. ಅಯ್ಯೋ ನಿನ್ಗಾಗಿದ್ದೆ ಹಿಂಗಾಗಬೇಕಾಗಿತ್ತು, ನೀನು ಹಿಂಗೆ ಮಾಡಿರೋದಕ್ಕೆ ನಿನ್ನ ಲೈಫ್ ಹಿಂಗಾಗಿರೋದು, ನೀನು ಇವತ್ತು ಇಲ್ಲಿದೆಯಾ ನೋಡು ಅದಕ್ಕಿದೇ ಕಾರಣ. ಸೊ ಈ ಥರ ಎಲ್ಲ ಕೇಳಿಸ್ಕೊಂಬಂದ್ಬಿಟ್ಟಿದ್ದೀನಿ. ಆ್ಯಂಡ್ ದೆರ್ ವಾಸ್ ಅ ಟೈಮ್ ವೇರ್ ಐ ವಾಸ್ ಅಲೋನ್. ನಾನು ನಮ್ಮಮ್ಮ ಇಬ್ಬರೇ, ನಮ್ಮಪ್ಪ ನಮ್ಮಮ್ಮಂಗೆ ಏನೋ ಹುಷಾರಿರಲಿಲ್ಲ. ಸೊ ಆವಾಗ ನನ್ನ ರಿಲೇಟಿವ್ಸ್ ಹತ್ರ ನಂಗೆ ಈ ಥರ ಹಾಸ್ಪಿಟಲ್ಗೆ ಹೋಗೋಕ್ಕೂ ಆಗ್ತಿಲ್ಲ, ಒಂಚೂರು ಹೆಲ್ಪ್ ಮಾಡ್ತೀರಾ ಅಂದಾಗ ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ದಿನ ಫೋನೇ ಎತ್ತಿರಲಿಲ್ಲ. ಆ್ಯಂಡ್ ಅವಾಗ ನಮ್ಮ ಹತ್ರ ಕಾರ್ ಇರಲಿಲ್ಲ, ಏನೂ ಇರಲಿಲ್ಲ. ಆ್ಯಂಡ್ ದೇವ್ರು ಎಲ್ಲ ಕೊಟ್ಟ ನನ್ನ ಲೈಫಲ್ಲಿ. ಒಂದು ಪಾಯಿಂಟಲ್ಲಿ ಕಾರ್ ಬಂತು, ಎಲ್ಲ ಬಂತು. ಸೊ ಇವಾಗ ಯಾರೋ ಬಂದು ನನ್ನ ರಿಲೇಟಿವ್ ನಂಗೆ ಒಂಚೂರು ಅಲ್ಲಿವರೆಗೂ ಡ್ರಾಪ್ ಮಾಡೋದ್ರೆ ನಾನು ಮಾಡಲ್ಲ. ಯಾಕೆ ಹೇಳಿ, ನನಗೆ ಬೇಕಂದಾಗ ಅವ್ರು ಇದ್ರಾ? ಸಿ ದಟ್ ಈಸ್ ವಾಟ್. ಅದು ಒಂದು ಕಡೆ ಮಾತ್ರ ಐ ಥಿಂಕ್ ನನಗೆ ತುಂಬ ಸತಿ ಅನಿಸಿದೆ, ಅಭಿಜ್ಞಾ ನೀನು ತುಂಬ ದುರಂಕಾರ ತೋರಿಸ್ತಿದ್ಯಾ ಈ ಜಾಗದಲ್ಲಿ ಅಂತ. ಬಟ್ ಐ ಥಿಂಕ್ ದಟ್ ವಾಸ್ ನೀಡೆಡ್. ಅವರಿಗೆ ನಾನೇನು ಅನ್ನೋದು ತೋರಿಸ್ಬೇಕಿತ್ತು, ಇವತ್ತು ತೋರಿಸ್ತಿದ್ದೀನಿ, ಇನ್ನೂ ತೋರಿಸ್ತೀನಿ ಮುಂದೆ. ಬಟ್ ಅದು ಬಿಟ್ಟರೆ ಹೊರಗಡೆ ಸಾಕಾಗಿಲ್ಲ ನಿಮ್ಮ ಪ್ರಕಾರ, ಇನ್ನೂ ತೋರಿಸ್ಬೇಕು. ಓಕೆ. ಸೊ ಆ್ಯಂಡ್ ನನಗೆ ಇವಾಗಲೂ ನೆನಪಿದೆ, ನಿಮ್ಮ ಅಪ್ಪ ಅಮ್ಮ ಬೆಂಗಳೂರಿಗೆ ಬಂದು ಇಷ್ಟು ವರ್ಷ ಆಯಿತು, ಒಂದು ಮನೆ ಮಾಡ್ಕೊಳಕ್ಕಾಗಿಲ್ಲ ನಿಮ್ಮ ಅಪ್ಪ ಅಮ್ಮಂಗೆ, ಇಲ್ಲಿದ್ದೇನು ಮಾಡ್ತೀರಾ, ಊರಿಗೆ ಹೋಗ್ಬಿಡಿ, ಈ ಥರ ಮಾತುಗಳೆಲ್ಲ ಕೇಳಿದ್ದೀವಿ. ಇವತ್ತು ಮನೆ ಕಟ್ಟಿಸ್ತಾ ಇದ್ದೀನಿ ನಾನು. ಅವ್ರನ್ನೆಲ್ಲರೂ ಕರಿತೀನಿ ನಮ್ಮ ಮನೆ ಗೃಹ ಪ್ರವೇಶಕ್ಕೆ, ಬಂದು ನೋಡ್ಕೊಂಡು ಹೋಗಿ ಅಂತ, ಹಿಂಗೆ ಕಟ್ಸಿದ್ದೀನಿ ಮನೆ ನೋಡಿ ಅಂತ. ಸೊ ಐ ಹ್ಯಾವ್ ಆಲ್ ದಟ್ ಇನ್ ಮೈ ಮೈಂಡ್. ಏನು ಅದೊಂದು ಕಡೆ ಮಾತ್ರ ಆ್ಯಟಿಟ್ಯೂಡ್ ಬಂದಿದೆ ಅಂತ ಮಾತು ಕೇಳಿದ್ದೀನಿ. ಅವಳು ತುಂಬ ಬದಲಾಗ್ಬಿಟ್ಟಿದ್ದಾಳೆ, ಬದಲಾಗಬೇಕಿತ್ತು, ಆಗಿದ್ದೀನಿ. ಸೊ ಆ್ಯಕ್ಟಿಂಗ್ ಅಂತ ಬಂದಾಗ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಇರ್ತಾರೆ ಅಂತ ಅಂದ್ಕೊಳ್ಳಿ, ಆ ಟೈಮಲ್ಲಿ ನೀವು ಇನ್ನಾಗ್ತೀರಾ, ಆ ಟೈಮಲ್ಲಿ ಎಲ್ಲೋ ಮುಜುಗರ ಆಗಿದ್ದು, ಎಲ್ಲೋ ಅವಮಾನ ಆಗಿರೋದಿದೆಯಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಏನು ಗೊತ್ತಾ, ನೀವು ಅದನ್ನ ಹಂಗೆ ತಗೊಳಕ್ಕೆ ಹೋಗ್ಬಾರ್ದು. ಇವಾಗ ಒಬ್ರು ಸೀನಿಯರ್ ಆರ್ಟಿಸ್ಟ್ ನಮ್ಮ ಮುಂದೆ ನಿಂತಿದ್ದಾರೆ, ಅವ್ರು ಏನೋ ಹೇಳ್ತಾರೆ ಅಂದಾಗ ಅಲ್ಲಿ ಏನೋ ಕಲ್ತ್ಕೊಳಕ್ಕಿರುತ್ತೆ, ನೀವು ಅದನ್ನು ಕಲ್ತ್ಕೊಬೇಕು. ಅದನ್ನ ನೀವು ಅವಮಾನ ಅಂತ ಅನ್ಕೊಳಕ್ಕೆ ಯಾವತ್ತೂ ಹೋಗ್ಬಾರ್ದು. ಆ್ಯಂಡ್ ಪಾಪ ನನ್ನ ಜೊತೆ ವರ್ಕ್ ಮಾಡಿರೋವಂಥ ಎಲ್ಲ ಸೀನಿಯರ್ ಆರ್ಟಿಸ್ಟು ಅಷ್ಟೇ. ನಾನೊಂಥರ ತುಂಬ ಮಾತಾಡೋದು ಆ್ಯಂಡ್ ಪಟ ಅಂತಿರ್ತೀನಲ್ಲ, ಅವ್ರು ಯಾರು ನನಗೆ ಬೈಯೋದಾಗಿರ್ಲಿ ಅಥವಾ ರೇಗೋದಾಗಿರ್ಲಿ ಯಾವತ್ತೂ ಏನೂ ಮಾಡೇ ಇಲ್ಲ. ಪಾಪ ನಂಗೆ ಎಲ್ಲದರಲ್ಲೂ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ನಿಮ್ದು ಬೈಯೋದೆಲ್ಲ ಅಲ್ಲೇ ಮುಗ್ದೋಗಿದೆ, ರಿಯಾಲಿಟಿ ಶೋ ಅಲ್ಲೇ ಮುಗ್ದೋಗಿದೆ. ಸೊ ಹಾಗಾಗಿ ಯಾವತ್ತೂ ಆ ಥರ ಏನೂ ಆಗಿಲ್ಲ. ಓಕೆ. ಯಾರಿಗಾದ್ರೂ ನಿಮ್ಮ ಲೈಫಲ್ಲಿ ಒಬ್ರಿಗೆ ಸಾರಿ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು ಅಂತಿದ್ರೆ ಯಾರಿಗೆ? ಸಾರಿ ಯಾರಿಗೂ ಇಲ್ಲ ಅನ್ಸುತ್ತೆ. ಐ ಹ್ಯಾವ್ ಬಿನ್ ಐ ಬಿನ್ ಗುಡ್ ಟು ಎವ್ರಿಬಡಿ ಇನ್ ಮೈ ಲೈಫ್. ನೋ ಸಾರಿ ಟು ಎನಿಬಡಿ. ಎಲ್ಲೂ ಮಿಸ್ಟೇಕ್ ಮಾಡಿದ್ದೇನಂತ ಇಲ್ಲ. ಅಲ್ಲ, ಈ ಫೀಲ್ಡ್ ಅಂತ ಬಂದಾಗ ಆ್ಯಕ್ಚುಲಿ ನಿಮಗೆ ಮನೆಗೆ ಟೈಮ್ ಕೊಡೋಕೆ ಆಗಲ್ಲ, ತೀರಾ ಕಷ್ಟ. ಇಲ್ಲ ನಮ್ಮ ಅಪ್ಪ ಅಮ್ಮಂಗೂ ಅದೇನು ಇವಳು ಆರಾಮಾಗಿ ಶೂಟಿಂಗಲ್ಲೇ ಇರಲಿ ಅನ್ನೋದಿದ್ದಾರೆ. ಎಷ್ಟೊಂದು ಕಾಟ ಕೊಡ್ತೀರಾ ಹಾಗಾದ್ರೆ ನೀವು? ಆ್ಯಕ್ಚುಲಿ ನಾನು ನಿಮ್ಮ ಇಂಟರ್ವ್ಯೂ ಮಾಡೋದ್ ಬದಲು ನೀವು ಅಪ್ಪ ಮಾಡಬೇಕಿತ್ತು. ಸೊ ಹಾಗಾಗಿ ಆ ಥರ ಏನಿಲ್ಲ. ಬಟ್ ಕೆಲವೊಂದ್ಸತಿ ನನಗೆ ಗೊತ್ತಿಲ್ಲದೇನೋ ನನ್ನ ಏರು ಧ್ವನಿಯಿಂದ ಯಾರಿಗೋ ಒಬ್ರಿಗೆ ಹರ್ಟ್ ಆಗಿರ್ಬೋದು ನಾನು ಕೆಲಸ ಮಾಡುವಂಥ ಜಾಗದಲ್ಲಿ. ಸೊ ಮೇ ಬಿ ಅದು ನನಗೆ ಗೊತ್ತಿಲ್ಲದೇ ಆಗಿರುತ್ತೆ. ಹೇರ್ ಸ್ಟೈಲಿಸ್ಟ್ ಇರ್ಬೋದು ಅಥವಾ ಮೇಕಪ್ ಆರ್ಟಿಸ್ಟ್ ಇರ್ಬೋದು. ಸೊ ಮೇ ಬಿ ಅವ್ರಿಗೆ ನನ್ಗೆ ಗೊತ್ತಿಲ್ದೇ ಆಗಿರುವಂಥ ಮಿಸ್ಟೇಕ್. ಅಥವಾ ನೀವು ಸೆಲ್ಫ್ ಮೇಕಪ್ ಇಷ್ಟಪಡ್ತೀರಾ? ಸೆಲ್ಫ್ ಮೇಕಪ್ ನಾನೇನು ಜಾಸ್ತಿ ಮೇಕಪ್ ಮಾಡ್ಕೊಳಕ್ಕೆ ಹೋಗಲ್ಲ. ಅದಕ್ಕೆ ಬ್ಯೂಟಿ ಸೀಕ್ರೆಟ್ ಕೇಳಿದೆ, ಬಿಟ್ಕೊಟ್ಟಿಲ್ಲ ಅಲ್ವಾ ನೀವು?
ಇರ್ಲಿ ಬಿಡಿ. ನೆಮ್ಮದಿಯಾಗಿದ್ದೀನಿ ಮೇಡಮ್. ಯಾರು ಕಾಟ ಕೊಡಕ್ ಲೈಫಲ್ಲಿ ಯಾರು ಇಲ್ಲ. ಓ ರಾತ್ರಿ ಫೋನ್ ಮಾಡಿ ಚಿನ್ನೋ ಮಲ್ಕೊಂಡ್ಯಾ ಚಿನ್ನೋ ಅಂತ ಕಾಟ ಕೊಡಕ್ ಯಾರು ಇಲ್ಲ, ನೀವು ಕಾಟ ಕೊಡಕ್ಕಿದ್ದೀರಾ ಅಂತ. ಅಲ್ಲ, ನಾನು ಯಾರಿಗೂ ಅದಕ್ಕೆ ನಿಮ್ಗೆ ಕೊಡ್ತಿಲ್ಲ. ಅದಕ್ಕೆ ಚಿನ್ನಿ ಅನ್ನೋದು ಯಾರೋ ಕರೀತಾರೆ ಅಂತ ಆಯ್ತು. ಅಲ್ಲ ಬಂದಿರೋದು ಅದೇ ಬಂದ್ಬಿಡು ಚಿನ್ನೋ. ನಾನ್ ರಾತ್ರಿ ಫೋನ್ ಮಾಡ್ಬಿಟ್ಟು ಯಾರಿಗೂ ಚಿನ್ನೋ ಬಂದ್ಬಿಡು ಚಿನ್ನೋ ಪ್ಲೀಸ್ ಚಿನ್ನೋ ಆ ಥರ ಎಲ್ಲ ಯಾರಿಗೂ ಅನ್ನಲ್ಲ. ಅದಕ್ಕೆ ನೆಮ್ಮದಿಯಾಗಿದ್ದೀನಿ. ನಮ್ ಚಿನ್ನು ಸಾಕು ಅಂತ ಬಂದ್ಬಿಡು ಚಿನ್ನು ಸಾಕು ಸಾಕು ಯಾರೇ ಸಾಕು. ಪ್ರೊಮೋ ಕಟ್ಟಿಂಗ್ಸ್ ಬೇರೆ ಏನು ಬೇಡ, ಬಂದ್ಬಿಡು ಚಿನ್ನೋ ಬೇರೇನು ಬೇಡ. ಅಂದ್ರೆ ನಿಮ್ಮೋರು ಹಂಗ್ ಕರಿತಿದ್ರು ಅಂತ. ನಮ್ಮೋರ ಆಗ ಹೇಳಿದ್ರಲ್ಲ, ಆಗೊಂದು ಸ್ಟೋರಿ ಕಂಪ್ಲೀಟ್ ಆಗಿ ಹೇಳ್ಬಿಟ್ಟು ನಮ್ಮೋರು ಪಾಪ ಬೇರೆಯವ್ರಿಗೆ ಕರೀತಾ ಇದ್ದಾರೆ, ಕರೀಲಿ ಬಿಡಿ. ಹಂಗೆ ಯಾ. ಸೊ ಹಾಗಾಗಿ ಸಾರಿ, ಐ ಡೋಂಟ್ ಥಿಂಕ್ ಅದೇ ಯಾರಿಗಾರು ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಹೇಳ್ಬೇಕು. ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಇದಕ್ಕೆ ತುಂಬ ಜನ ನನಗೆ ಹೆಲ್ಪ್ ಮಾಡಿದ್ದಾರೆ. ಸ್ಟಾರ್ ಸುವರ್ಣ ಚಾನೆಲ್ ಫಸ್ಟ್, ಆ್ಯಂಡ್ ದೆನ್ ನಮ್ಮ ಅಪ್ಪ ಅಮ್ಮ ತುಂಬ ಮೇಜರ್ ಸಪೋರ್ಟ್ ಅವರು. ಆ್ಯಂಡ್ ರೀಸೆಂಟ್ ಟೈಮ್ಸಲ್ಲಿ ರೆಮೋ ಮ್ಯಾಮು ಈ ಥರ ತುಂಬ ಜನ, ಆ್ಯಂಡ್ ಶಿಲ್ಪಾ ಮ್ಯಾಮ್ ನಮ್ಮ ಸ್ಟಾರ್ ಸುವರ್ಣ ಫಿಕ್ಷನ್ ಹೆಡ್ ಅವರು. ಸೊ ಈ ಥರ ತುಂಬ ಜನ ನನಗೆ ಈ ಒಂದು ಮಟ್ಟಕ್ಕೆ ಬರೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ನನ್ನ ಲೈಫಲ್ಲಿ, ನನ್ನ ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊಂಡು. ಸೊ ಐ ಥಿಂಕ್ ಅವ್ರಿಗೆ ಆ್ಯಂಡ್ ನನ್ನ ಫ್ಯಾನ್ಸ್, ಸೊ ಏನೂ ಇಲ್ಲಿದ್ದವಳನ್ನ ಇವತ್ತು ಈ ಮಟ್ಟಕ್ಕೆ ಕರ್ಕೊಂಬಂದಿದ್ದಾರೆ. ಸೊ ಐ ಥಿಂಕ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಆ್ಯಂಡ್ ಫ್ಯೂಚರಲ್ಲೂ ಅವ್ರು ನನ್ನ ಜೊತೆ ಹಾಗೇ ಇರಬೇಕು, ಆ್ಯಂಡ್ ದೇ ಹ್ಯಾವ್ ಟು ಸಪೋರ್ಟ್ ಮೀ ದ ಸೇಮ್ ವೇ. ಆ್ಯಂಡ್ ದೇವರು ರಾಯರು, ಥ್ಯಾಂಕ್ಸ್ ಫಾರ್ ಗಿವಿಂಗ್ ಎವ್ರಿಥಿಂಗ್ ಟು ಮೀ. ವಿತ್ ಎಲ್ಲ ಕಷ್ಟಗಳನ್ನೂ ಮೀರಿ ನಾನೊಂದು ಜೀವನ ಕಟ್ಕೊಂಡಿದ್ದೀನಿ ಇವತ್ತು. ಅದಕ್ಕೆ ಬಿಕಾಸ್ ಆಫ್ ರಾಘವೇಂದ್ರ ಸ್ವಾಮಿಗಳು. ಸೊ ಆ್ಯಂಡ್ ಒಂದು ಡೈರೆಕ್ಟ್ ಕ್ವಶನ್ ಕೇಳ್ತೀನಿ. ಕೆಲವೊಂದು ಸ್ಕಿಟ್ಗಳು ನೀವು ಮಾಡಿರೋದು ಸ್ಟೇಜ್ ಶೋಗಳು ನಾವು ನೋಡಿದಾಗ ಕೆಲವೊಂದು ಇನ್ ಡೆಪ್ತ್ ಡೈಲಾಗ್ಸ್ಗಳು, ಡಬಲ್ ಮೀನಿಂಗ್ ಡೈಲಾಗ್ಸ್ಗಳು ನೀವು ಹೇಳಿರೋದನ್ನ ನಾವು ಕೇಳಿರ್ತೀವಿ. ಸೊ ಅದು ಆ ಟೈಮಲ್ಲಿ ನಿಮ್ಗೆ ನೆಸೆಸಿಟಿ ಇದೆ ಅಂತ ನಿಮ್ಗೆ ಅನಿಸುತ್ತಾ? ಸಿ ಕಂಟೆಂಟ್, ಟಿ ವಿ ಮಾಧ್ಯಮ ಆ್ಯಂಡ್ ಸೋಷಿಯಲ್ ಮೀಡಿಯಾ ಟು ಡಿಫ್ರೆಂಟ್ ವರ್ಷನ್ಸ್. ಇವಾಗ ನಾನು ಟಿ ವಿಗೆ ಹೋದಾಗ ನಾನೊಂದು ಶೋಗೆ ಒಪ್ಕೊಂಡಿದ್ದೀನಿ ಅಥವಾ ಏನೋ ಒಂದಕ್ಕೆ ಕಮಿಟೆಡ್ ಟು ಮೈಸೆಲ್ಫ್ ಅಂದರೆ, ಈಗ ಡೈರೆಕ್ಟರ್ ಏನು ಕೇಳ್ತಾರೆ ನಮ್ಮನ್ನು, ವಿ ಆರ್ ಸಪೋಸ್ ಟು ಡೂ ದ್ಯಾಟ್. ಈಗ ನನ್ನ ಬೌಂಡ್ರೀಸ್ ಇದೆ, ಆ ಬೌಂಡ್ರೀಸಿಗೆ ಬಂದವ್ರು ಏನೂ ಕೇಳಲ್ಲ. ಇವಾಗ ಒಂದು ಸ್ಕಿಟ್ಟಿಗೆ ಇದು ಬೇಕಾ, ಓಕೆ ಫೈನ್, ಇದರಿಂದ ಒಂದು 4 ಜನ ನಗ್ತಾರಾ, ಓಕೆ ಫೈನ್. ಸೊ ಆ ಒಂದು ಮನೋಭಾವದಿಂದ ನಾವು ಒಂದು ಸ್ಕಿಟ್ ಆಗಿರ್ಬೋದು ಅಥವಾ ಅದರಲ್ಲೊಂದು ಡೈಲಾಗ್ಸ್ಗಳನ್ನ ಮಾಡಿರ್ಬೋದು. ಆ್ಯಂಡ್ ನೀವು ಏನು ನೋಡಿರ್ತೀರ ಅದು ಫುಲ್ ಫಿಲ್ಟರಾಗಿ ಬಂದಿರೋ ಅಂಥದ್ದು. ಸೊ ಅದಿನ್ನೂ ಇನ್ಡೆಪ್ತ್ ಆಗಿರುತ್ತೆ. ಸೊ ನಾವು ಒಬ್ಬರು ಆರ್ಟಿಸ್ಟಾಗಿ ನಾವು ಮಾಡೋ ಮುಂಚೆ ತುಂಬ ಯೋಚನೆ ಮಾಡ್ತೀವಿ, ಇದು ಹೇಳಬೇಕಾ. ಈಗ ನಾವು ಏನೋ ಒಂದು ಮಾತಾಡಬೇಕಾದ್ರೂ, ಇವಾಗ ನೋಡಿ ನಾನೇನೋ ಒಂದು ಅಂದೆ, ಹಿ ಕರೆಕ್ಟೆಡ್ ಮೀ ರೈಟ್ ದೆನ್ ಎಂದರ್. ಸೊ ಹಾಗಾಗಿ ನಾವು ಅಷ್ಟೇ ಒಂದು ಡೈಲಾಗ್ ಹೇಳಬೇಕು ಅಥವಾ ಒಂದು ಸ್ಕಿಟ್ ಮಾಡಬೇಕು, ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀವಿ. ಆ್ಯಂಡ್ ಕೆಲವೊಂದು ಸತಿ ನೀವು ಬಂದಿರೋದೇ ಕೆಲಸ ಮಾಡೋಕ್ಕಲ್ವಾ. ಸೊ ನೀವು ತೀರಾ ಬೌಂಡ್ರೀಸ್ಗಳನ್ನ ಹಾಕೊಂಡ್ಬಿಟ್ರೆ ನೀವು ಕೆಲಸನೇ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಯು ಹ್ಯಾವ್ ಟು ಕಮ್ ಡೌನ್ ಸಮ್ವೇರ್. ಮೇ ಬಿ ಅವಾಗ ಹಂಗೆ ಅನ್ಸಿರ್ಬೋದೇನೋ, ಬಟ್ ಐ ಡೋಂಟ್ ಥಿಂಕ್ ನಾನು ಅಷ್ಟು ಡಬಲ್ ಮೀನಿಂಗ್ ಆಗಿ ಎನಿವೆ ತೀರಾ ಅಸಭ್ಯವಾಗಿ ಎಲ್ಲೂ ನಾನು ತುಂಬ ಕಾನ್ಷಿಯಸ್ ಆಗೇ ಮಾಡ್ತೀನಿ. ಬಿಕಾಸ್ ನಮ್ಮ ಅಪ್ಪ ಅಮ್ಮ ನೋಡ್ತಾರೆ ಅನ್ನೋದಿರುತ್ತೆ ತಲೆ ನನಗೆ. ಯಾರಿಗೂ ದುಡ್ಡು ಕೊಟ್ಟು ಮೋಸ ಹೋಗಿದ್ದು ಅಂತ ಇದೆಯಾ? ಅದನ್ನು ಮೋಸ ಅಂತ ತಿಳ್ಕೊಳ್ಳಲ್ಲ, ಅದೊಂದು ಪಾಠ ಅಂತ ತಿಳ್ಕೊತೀನಿ ಅಷ್ಟೇ. ಕೊಟ್ಟಿದ್ದೀರಾ? ಏನು ರೀಸನ್ ಬಂತು ಆ ಕಡೆಯಿಂದ? ಕಷ್ಟ, ಮನೇಲಿ ಹಿಂಗಿದೆ ಹಂಗಿದೆ, 2 ಸತಿ ಕೇಳ್ತೀನಿ, ಅದ್ರ ಮೇಲೆ ಕೊಡಲ್ವಾ, ಆಮೇಲೆ ಬೇರೆಯವ್ರಿಗೆ ಕೊಡಲ್ಲ ಅಷ್ಟೇ. ಅದೇ ಇವಾಗ ಆಗಿರೋದು ಪ್ರಾಬ್ಲಮ್. ಇವಾಗ ಇಲ್ಲ, ಇನ್ನೊಂದ್ಸತಿ ಏನಾಗುತ್ತೆ, ತೀರಾ ಕಷ್ಟ ಅಂತ ಅಂದಾಗ್ಲೂ ಕೊಟ್ಬಿಡ್ತೀವಿ, ಹಿಂಗಾದಾಗ್ಲೂ ಕೊಟ್ಬಿಡ್ತೀವಿ. ಬಟ್ ಇವಾಗ ಒಂಚೂರು ಇಲ್ಲ ಅಂತ ಹೇಳಕ್ಕೆ ಕಲ್ತ್ಕೊಂಡಿದ್ದೀನಿ. ಮುಂಚೆ ಅದು ಕಷ್ಟ ಆಗ್ತಿತ್ತು ನನಗೆ. ಯಾರೇ ಏನೇ ಕೇಳಿದ್ರು ಇಲ್ಲ ಅಂತಲೇ ಬರ್ತಾ ಇರಲಿಲ್ಲ. ಸರಿ ಆಯಿತು ಓಕೆ, ಸರಿ ಆಯಿತು ಓಕೆ, ಸರಿ ಆಯಿತು ಓಕೆ. ಬಟ್ ಇವಾಗ ಎಲ್ಲೋ ಒಂದು ಕಡೆ ಇಲ್ಲ ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ ನಾನು. ಇಲ್ಲ ನನ್ನ ಕೈಲಾಗಲ್ಲ, ಇಲ್ಲ ನನ್ನ ಹತ್ರ ಇಲ್ಲ ನಂಗೆ ಅದು ಇಷ್ಟ ಇಲ್ಲ. ಸೊ ಮುಂಚೆ ಅದಿರಲಿಲ್ಲ, ಬಟ್ ಇವಾಗ ಬಂದಿದೆ. ಸೊ ಅದೊಂದು ಪಾಠ ಕಲ್ತಿದ್ದೀನಿ ಅದರಿಂದ. ಅಭಿಜ್ಞಾ ಅವ್ರ ಹತ್ರ ಇರೋ ಒಂದು ನೆಗೆಟಿವ್ ಅಂತಂದರೆ ಏನು ನಿಮ್ಮ ಪ್ರಕಾರ? ಅದು ಕರೆಕ್ಟ್ ಮಾಡ್ಕೋಬೇಕು ಅಂತ ಅನಿಸಿದ್ರು? ಐ ಆಮ್ ವೆರಿ ಎಮೋಷ್ನಲಿ ವೀಕ್ ಪರ್ಸನ್. ನಾನು ತುಂಬ ಎಮೋಷ್ನಲಿ ವೀಕ್. ಅಂದರೆ ಒಬ್ರನ್ನ ನಂಬೋದಾಗಿರಲಿ, ಪಟ್ಟಂತ ಯಾರೋ ಬಂದು ಅವ್ರ ಕಷ್ಟ ಹೇಳಿದ ತಕ್ಷಣ ಅವ್ರನ್ನ ನಂಬಿಡ್ತೀನಿ. ಹೌದಾ ಸರಿ. ಆ್ಯಂಡ್
ಪ್ರತಿ ಒಂದು ಕತೆಗೂ ಎರಡು ಸೈಡ್ ಆಫ್ ದ ಸ್ಟೋರಿ ಇರುತ್ತೆ. ನೀವು ಬಂದು ನನ್ನ ಹತ್ರ ಏನೋ ಒಂದು ಹೇಳಿದ್ರೆ ಒಬ್ರ ಬಗ್ಗೆ, ನಿಮ್ಮ ಹತ್ರ ಒಂದು ವರ್ಷನ್ ಇರುತ್ತೆ, ಅವ್ರ ಹತ್ರ ಒಂದು ವರ್ಷನ್ ಇರುತ್ತೆ. ನಾನು ನೀವು ಹೇಳೋ ವರ್ಷನ್ನ ಮಾತ್ರ ನಂಬಿಟ್ಟು ನೀವೇ ಸರಿ ಅಂತ ಅನ್ಕೊಂಡ್ಬಿಡ್ತೀನಿ. ಅದರಿಂದ ಕೆಲವೊಂದ್ಸತಿ ತುಂಬ ಸತಿ ನಂಗೆ ನೋವಾಗಿದೆ, ನಂಗೆ ಮೋಸ ಆಗಿದೆ ಲೈಫಲ್ಲಿ. ಸೊ ಹಾಗಾಗಿ ತುಂಬಾ ಎಮೋಷ್ನಲಿ ವೀಕ್. ನಾನು ಬೇಗ ಮೋಸ ಹೋಗ್ಬಿಡ್ತೀನಿ ಜೀವನದಲ್ಲಿ, ಬೇಗ ನಂಬಿಡ್ತೀನಿ, ಬೇಗ ನನ್ನ ಇನ್ನೋಸೆನ್ಸ್ನ ಯೂಟಿಲೈಸ್ ಮಾಡ್ಕೊಂಡ್ಬಿಡ್ತಾರೆ ಯಾರಾದರೂ. ಸೊ ಹಾಗಾಗಿ ಐ ಥಿಂಕ್ ಅದೊಂದು ತುಂಬ ಕೆಟ್ಟದ್ದು. ಅದನ್ನು ಸರಿ ಮಾಡ್ಕೊಬೇಕು ಅಂತ ತುಂಬ ಸತಿ ಅಂದ್ಕೊಂಡಿದ್ದೀನಿ. ಬಟ್ ಅದನ್ನು ಸರಿ ಮಾಡಿಕೊಂಡ್ರೆ ನನ್ನಲ್ಲಿರೋವಂಥ ಮುಗ್ಧತೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಸಮ್ವೇರ್ ಐ ಸ್ಟಿಲ್ ವಾಂಟ್ ಟು ಕೀಪ್ ದಟ್ ಇನ್ನೋಸೆನ್ಸ್. ಮೇಡಮ್ ಏನು ಗೊತ್ತಾ ಮೇಡಮ್, ಆ್ಯಕ್ಚುಲಿ ಈ ಮಂತ್ ಎಂಡಲ್ಲಿ EMI ಕಟ್ಟಕ್ಕಿದೆ. ನಂದು ಪೇಮೆಂಟ್ ಇನ್ನೂ ಕೊಟ್ಟಿಲ್ಲ ಮ್ಯಾನೇಜ್ಮೆಂಟ್. ಸೊ ಸ್ಕ್ಯಾನರ್ ಕಳಿಸ್ಬಿಡ್ತೀನಿ, ನೀವೇನಿದೆ ಅದು ಕೊಟ್ಬಿಡಿ. ಆಮೇಲೆ 450 ರೂಪೀಸ್ ಇದೆ, ಕಳಿಸಿ. 50 ರೂಪಾಯಿ ಇಟ್ಕೋತೀನಿ ನಾನು, 0 ಬ್ಯಾಲೆನ್ಸ್ ಆಗಲ್ಲ. 400 ರೂಪಾಯಿ ಕಳಿಸ್ಕೊಡ್ತೀನಿ ನಿಮಗೆ. ಈಗ ನಾನು ನಂಬ್ತೀನಿ ಅದೆಲ್ಲ ಏನಿಲ್ಲ. ಫಸ್ಟಿಗೆ ಹೇಳಿದ್ರಲ್ಲ ಕಂಜೂಸ್ ಅಂತ, ಆಕ್ಚುಲಿ ಇಲ್ಲ, ಖಂಡಿತವಾಗ್ಲು ದೇರ್ ಟೈಮ್ಸ್ ಐ ಹ್ಯಾವ್ ಗಿವನ್. ಬಟ್ ಇವಾಗ ಅದೇ ಹೇಳಿದ್ನಲ್ಲ, ಸ್ವಲ್ಪ ಹುಷಾರಾಗಿದ್ದೀನಿ. ಯಾಕೆಂದ್ರೆ ನಾನ್ ಕಷ್ಟ ಅಂತ ಕೇಳಿದಾಗ ನಂಗೆ ಯಾರು ಕೊಡ್ಲೇ ಇಲ್ಲ ದುಡ್ಡು. ನನ್ ದುಡ್ಡ ವಾಪಸ್ ಕೊಡಿ. ಇಂಡೈರೆಕ್ಟ್ ಸ್ಕ್ಯಾನರ್ ಕೊಡ್ಬೇಡಿ ಅಂತ ಹೇಳ್ಬಿಟ್ರಿ. 450 ಬೇಕು ಅಂದ್ರೆ ಕೊಟ್ಬಿಡಿ. ಸರಿ, ಕೊಡ್ತೀನಿ. 50 ರೂಪಾಯಿ ಇಟ್ಕೋತೀನಿ ನಾನು, 0 ಬ್ಯಾಲೆನ್ಸ್ ಆದ್ರೆ. ಹಾಗೆ. ಓಕೆ, ಇಷ್ಟು ಹೊತ್ತು ನಮ್ಮ ಜೊತೆ ಮನದಾಳದ ಮಾತುಗಳನ್ನ ಬಿಚ್ಚಿಟ್ರಿ. ಒಂದಷ್ಟು ಡೈರೆಕ್ಟ್ ಕ್ವಶನ್ಗೆ ಡೈರೆಕ್ಟ್ ಆನ್ಸರ್ ಕೊಟ್ರಿ, ಯಾವುದೇ ಫಿಲ್ಟರ್ ಇಲ್ಲದೆ ಮಾತಾಡಿದ್ರಿ. ಬಟ್ ಕೆಲವೊಂದ್ ಕಡೆ ಹಾಕ್ಬೇಕಾಗುತ್ತೆ ನಾವು ಕೀ ಅಂತ, ಪರವಾಗಿಲ್ಲ ಹಾಕೊಳ್ತೀವಿ. ಸೊ ಕರೆದ ಕೂಡಲೇ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಅಷ್ಟೇ ತುಂಬಾ ಥಾಟ್ಫುಲ್ ಆಗಿ ಆ್ಯಂಡ್ ಮೀನಿಂಗ್ಫುಲ್ ಆಗಿ ಕ್ವೆಶನ್ಸ್ನ ಕೇಳಿದ್ರಿ. ಬೇರೆ ಇಂಟರ್ವ್ಯೂಸು ಕೊಟ್ಟಿದ್ದೀನಿ ನಾನು, ಅಲ್ಲಿ ಏನೇನೋ ಲೂಸ್ ಥರ ಎಲ್ಲ ಕ್ವೆಶನ್ಸ್ ಕೇಳಿದ್ರು. ನನಗೆ ಬೈತಾ ಇದ್ರು. ಇಲ್ಲ, ನಾನು ಇದಲ್ಲ, ನಾನು ನೀವು ಬಾಸ್ ಟಿವಿ ಇನ್ನೊಂದು ಸ್ವಲ್ಪ ಚಾನಲ್ಸಿಗೆ ನಾನು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಐ ಥಿಂಕ್ ದೇ ಹ್ಯಾವ್ ಆಸ್ಕ್ಡ್ ದ ರೈಟ್ ಕ್ವೆಶನ್ಸ್. ಬಟ್ ಇನ್ನೊಂದು ಕೆಲವೊಂದಷ್ಟು ಯಾರೋ ಫ್ರೆಶರ್ಸ್ ಬಂದು ಪಾಪ ಅವ್ರಿಗೂ ಏನೋ ಇರುತ್ತೆ, ಅವ್ರಿಗೇನೋ ಮಸಾಲ ತೆಗಿಬೇಕು ಅಂತ ಅನ್ಕೊಂಡು ಕೇಳ್ತಿರ್ತಾರೆ ಕ್ವೆಶನ್ಸು. ಸೊ ಆ ಥರ ಇಲ್ಲದೆ ತುಂಬ ಚೆನ್ನಾಗಿ ಕೇಳಿದ್ದೀರಾ. ಆ್ಯಂಡ್ ನಾನು ತುಂಬ ಅಫ್ರಂಟಾಗಿ ನಿಮ್ಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಕೆಲವೊಂದು ಕಟ್ ಮಾಡ್ಕೊಳ್ಳಿ ದಯವಿಟ್ಟು ಪ್ಲೀಸ್ ಅಂತ ಹೇಳಿದ್ದಾರೆ. ಬಟ್ ನಾವು ಚಾನಲ್ ಅವರು, ನಿಮ್ಗೆ ಗೊತ್ತಿದೆ ನಮ್ಗೆ ಅದೇ ಬೇಕಾಗಿರೋದು. ನಾನು ಅಡ್ವೊಕೇಟು, ನನ್ಗೂ ಗೊತ್ತಿದೆ, ಯೋಚನೆ ಮಾಡಿ. ನೋಟಿಸ್ ಬರುತ್ತೆ, ಡೀಲ್ ಮಾಡ್ಕೊಂಡ್ಬಿಡೋಣ ಇಲ್ಲೇ ಗ್ರೌಂಡ್ ಲೆವೆಲ್. 4 ಡೈರಿ ಮಿಲ್ಕ್ ಸಾಕಲ್ಲ, ನೋಟಿಸ್ ಎಲ್ಲ ಬೇಡ ನನಗೆ. ಇಟ್ಸ್ ಓಕೆ. ಇನ್ನೇನಿದೆ ನಮ್ಮ ಚಾನಲ್ ಎಡ್ಡು ನೀವು ನೋಡ್ಕೊಂಬಿಡಿ. ನಾನು ಆಂಕರ್, ಜಸ್ಟ್ ಆಂಕರ್. ನೋ, ಬಟ್ ಇಟ್ ವಾಸ್ ಅ ವೆರಿ ನೈಸ್ ಇಂಟರ್ವ್ಯೂ ಆ್ಯಂಡ್ ಐ ಆಮ್ ರಿಯಲಿ ಸಾರಿ. ನನ್ನ ಕಡೆಯಿಂದ ಲೇಟ್ ಆಗಿದೆ, ನನ್ನ ಕಡೆಯಿಂದ ಇಂಟರ್ವ್ಯೂಸ್ ಮಿಸ್ ಆಗಿದೆ. ಸೊ ಇಟ್ಸ್ ನಾಟ್ ಬಿಕಾಸ್ ಐ ಆಮ್ ಅನ್ಪ್ರೊಫೆಷನಲ್, ಇಟ್ಸ್ ಬಿಕಾಸ್ ಸಮ್ ಆಫ್ ದ ಅದರ್ ಥಿಂಗ್ ದಟ್ ಕೇಮ್ ಅರೌಂಡ್. ಸೊ ಹಾಗಾಗಿ ಆ್ಯಂಡ್ ಸೊ ಥ್ಯಾಂಕ್ ಯು ಸೋ ಮಚ್. ನನಗೂ ಐ ಹ್ಯಾಡ್ ಅ ರಿಯಲಿ ಗುಡ್ ಟೈಮ್ ಹಿಯರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಬಿಯಾಂಡ್ ಲಿಮಿಟ್ಸಲ್ಲಿ ಅಭಿಜ್ಞಾ ಭಟ್ ಅವರು ತಮ್ಮ ಮನದಾಳದ ಮಾತುಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ, ಮುಂದೆ ಇಂಥದ್ದೇ ಒಂದು ಡಿಫ್ರೆಂಟ್ ಆಗಿರೋ ಗೆಸ್ಟ್ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.